ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮುರೆಡ್ಡಿ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಹಬ್ಬದ ಒಂದು ವೈಬ್ನ ಕ್ರಿಯೇಟ್ ಮಾಡೋಣ ಅಂತ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡು ಈ ಪ್ಲೇಸ್ನ ಚೂಸ್ ಮಾಡಿ ಇಲ್ಲಿಯ ಒಂದು ದಿವಾನ್ ಕಾಟ್ನ ಸೊ ಇಲ್ಲಿಗೆ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡು ಬಟ್ ಹೋಗಲಿಲ್ಲ. ಸೊ ಅದಕ್ಕೆ ಬೆಟರ್ ನನಗೆ ಸೊ ಈ ಒಂದು ದಿವಾನ್ ಕಾಟ್ ಮೇಲೆ ಎಲ್ಲ ಶುದ್ಧಿ ಮಾಡಿಬಿಟ್ಟು ಇದ್ರ ಮೇಲೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅದು ಸರಿನಾ ಅಂತ ಗೊತ್ತಿಲ್ಲ, ಬಟ್ ಅಡ್ಜಸ್ಟ್ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಗೈಸ್. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಬಟ್ ಬೇಗ ನಮ್ಮ ಒಂದು ಡೆಕೋರೇಷನ್ನ ನಾನು ಮುಗಿಸ್ಕೊಂಡು ತೋರಿಸ್ತೀನಿ. ಓಕೆನಾ? ಇದು ನಿನ್ನೆ ಲಾಗಲ್ಲಿ ಹಾಕೊಂಡಿರೋ ಬಟ್ಟೆನೇ ಅಂತ ಅಂದ್ಕೊಂಡಿರ್ಬೋದು, ಬಟ್ ಇದು ಕಂಟಿನ್ಯೂ ಅಂದರೆ ಶಾಪಿಂಗ್ ಆದಮೇಲೆ ಇದು ಕಂಟಿನ್ಯೂ ವೀಡಿಯೋ ಮಾಡ್ತಾ ಇರೋದು ನಾನು. ಓಕೆನಾ? ಸೊ ಅದಕ್ಕೋಸ್ಕರ ಬಟ್ಟೆನ ಚೇಂಜ್ ಮಾಡಿಲ್ಲ. ಇನ್ನು ನಾನು ಸ್ನಾನ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟು ದೇವರಿಗೆ ಸೀರೆ ಉಡಿಸಿ ಇದೆಲ್ಲ ಮಾಡಬೇಕು. ಇನ್ನು ಇವಾಗ ಟೈಮ್ ಆಲ್ರೆಡಿ ಎಷ್ಟಾಗಿದೆ? 9:30 ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಮಾಡಿ ಹೋಗೋಷ್ಟು 11 ಗಂಟೆ ಆಗುತ್ತೆ ಸ್ನಾನ ಮಾಡಿಕೊಂಡು ಬಂದು ದೇವರಿಗೆ ಸೀರೆ ಎಲ್ಲ ಉಡಿಸ್ಬೇಕು. ಅದಾದಮೇಲೆ ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ಒಂದ್ಸರಿ ಸ್ನಾನ ಮಾಡಬೇಕು, ತಲೆ ಸ್ನಾನನ ಅಷ್ಟೇ. ಸಾಕು, ಅದೇ ಕ್ಲೀನಾಗಿ ಕಾಣಿಸ್ತಿದೆ ನೋಡು. ಒಂದು ಸ್ವಲ್ಪ ಬಟ್ಟೆ ತೊಗೊಂಡು ಒರೆಸಿದ್ದಕ್ಕೇನೆ ಈ ಕ್ಯಾಮ್ರಾದಲ್ಲಿ ಕೆಳಗಡೆನೇ ಒಂದು ಕಲರ್ ಕಾಣಿಸ್ತಿದೆ, ಮೇಲ್ಗಡೆನೇ ಒಂದು ಕಲರ್ ಕಾಣಿಸ್ತಾ ಇದೆ ಕಣೋ. ಮೇಲೇನೋ ಹಾಗೆ ಇದೆ. ಇವಾಗ ನಾವು ಮಾಡಿರೋಂಥ ಒಂದು ಸ್ಮಾಲ್ ಡೆಕೋರೇಷನ್ ಇಷ್ಟು ಚೆನ್ನಾಗಿದೆ ಅಲ್ವಾ? ಇನ್ನೊಂದು ಲೈಟಿಂಗ್ ಇದೆ, ಬಟ್ ಇದು ನನಗೆ ತುಂಬ ಲುಕ್ ಕಾಣಿಸ್ತಾ ಇದೆ. ಸೊ ದಿಸ್ ಇಸ್ ಆಫ್. ಎಸ್, ಇಟ್ಸ್ ಗುಡ್. ಚೆನ್ನಾಗಿದೆ ಕಣೋ. ಇಷ್ಟು ಸಾಕು ಅನಿಸುತ್ತೆ. ಆ ಲೈಟ್ ಬೇಡ, ಕೆಳಗಡೆ ಹಾಕೊಳ್ಳೋಣ. ಎಸ್ ಗೈಸ್, ನಾನು ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಓಕೆನಾ? ಆ್ಯಂಡ್ ನಮ್ಮ ಒಂದು ಫೈನಲ್ ಬ್ಯಾಕ್ ಡೆಕೋರೇಷನ್ ಈ ಥರ ಕಾಣಿಸ್ತಾ ಇದೆ, ನೋಡಬಹುದು. ಓಕೆ, ಸೊ ನಾನಿವಾಗ ದೇವರಿಗೆ ಆ್ಯಕ್ಚುಲಿ ಹೊರಗಡೆ ಎಲ್ಲ ಓಡಾಡ್ಕೊಂಬಂದಿರ್ತೀವಿ, ಆಫೀಸಲ್ಲೆಲ್ಲ ಹೋಗಿರ್ತೀವಿ. ಸೊ ನನಗದು ಕಂಫರ್ಟ್ ಆಗೋಲ್ಲ. ಸೊ ಮಡಿಯಿಂದ ದೇವ್ರನ್ನ ಕೂರಿಸ್ಬೇಕಲ್ವ. ಸೊ ಹಾಗಾಗಿ ದೇವರಿಗೆ ಇವಾಗ ಅಕ್ಕಿ ಹಾಕಿಬಿಟ್ಟು ಅದ್ರ ಸ್ಥಾನ ತುಂಬಿಸ್ಬೇಕಲ್ವ, ಸ್ಥಾನ ಇಡಬೇಕಲ್ವ. ಸೊ ಹಾಗಾಗಿ ನಾನು ಸ್ನಾನ ಮಾಡ್ಕೊಂಬಂದು ಸೀರೆ ಉಡಿಸಿ ಕೂರಿಸ್ಬೇಕು. ಇವಾಗ ಟೈಮು 11:15 ಆಗಿದೆ. 4 o'clock to 5 o'clock ಟೈಮಿಂಗ್ ಇದೆ ಅಂತ ಹೇಳಿದ್ದಾರೆ. ಬಟ್ ನಮ್ಮಮ್ಮ ಬಂದುಬಿಟ್ಟು 7 o'clock ತನಕ ಇದೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಒಂದು ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಅಂತ ಅಂದರೆ, ನನಗೆ ಎಷ್ಟಾಗುತ್ತೋ ಅಷ್ಟು ಇವಾಗ ಪೂರ್ತಿಯಾಗಿ ಎಲ್ಲ ಲಾಸ್ಟ್ ಇಯರ್ ಕೂಡ ಹಾಗೆ ಮಾಡಿದ್ದು. ಹೇಗೆ ಅಂತಂದರೆ ಪೂರ್ತಿ ಎಲ್ಲ ಆಲ್ಮೋಸ್ಟ್ ಡೆಕೋರೇಷನ್ ಮಾಡಿ ದೇವ್ರನ್ನ ಇಟ್ಟು ಎಲ್ಲ ಮಾಡಿದ್ದೆ. ಬಟ್ ಬೆಳಗ್ಗೆ ಎದ್ದು ದೇವರಿಗೆ ಅಲಂಕಾರ ಮಾಡಿ ದೀಪನ ಹಚ್ಚಿತ್ತು, ಆಯಿತಾ? ಸೊ ಹಾಗಾಗಿ ಈ ಸರಿ ಹೇಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ದೇವ್ರನ್ನ ಕೂರಿಸ್ಬಿಟ್ಟು ದೀಪನ ಎಲ್ಲ ಇಟ್ಟು ಸೈಡಲ್ಲಿ ಎಲ್ಲ ನೀಟಾಗಿ ತೊಳೆದು ಎಲ್ಲ ಇಟ್ಬಿಟ್ಟು ಅದಾದ ಮೇಲೆ ನೆಕ್ಸ್ಟು ಬೆಳಗ್ಗೆ ಎದ್ದು ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಂದರೆ ರೆಡಿಯಾಗಿಟ್ಟು ಬೆಳಗ್ಗೆ ಎದ್ದು ಸ್ನಾನ ಮಾಡು, ಮಡಿಯಿಂದ ಪ್ರಸಾದ ಮಾಡು, ಅದಾದಮೇಲೆ ದೇವರ ಪೂಜೆ ಮಾಡು ಅಂತ ಈ ಥರ ಇಟ್ಕೊಂಡಿದ್ದೀನಿ. ಯಾಕಂತಂದರೆ ಕೆಲ್ಸಕ್ಕೆ ಹೋಗಿ ಬಂದು ಫುಲ್ ಡೆಕೋರೇಷನ್ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ನಾನು ಕೂಡ ನಿನ್ನೆನೂ ನಿದ್ದೆ ಇಲ್ಲ. ಫುಲ್ ಈ ಅಂಚೇನಿದೆ ನೋಡಿ, ನನ್ನ ಕಣ್ಣು ಹೇಗೆ ರೆಡ್ ಆಗಿದೆ. ಓಕೆ, ಸೊ ಹಾಗಾಗಿ ಗೈಸ್ ನಾಳೆ ನಾನು ರಜೆ ತೊಗೊಂಡಿದ್ದೀನಿ. ಬಿಕಾಸ್ ಕಂಟಿನ್ಯೂ 2 to 3 days ನಿದ್ದೆಗೆಟ್ಟು ಆಗಲ್ಲ. ಸೊ ಐ ವಾಂಟ್ ಟು ಟೇಕ್ ರೆಸ್ಟ್. ಆ್ಯಂಡ್ ಆಲ್ಸೋ ನಾನು ಉಡಿ ತುಂಬಬೇಕಲ್ವ, ಅರಿಶಿಣ ಕುಂಕುಮ ಕೊಡಬೇಕು. ಸೊ ಹಾಗಾಗಿ ಏನು ಮಂಗಲಚೆನ್ ಹಾಕಿಲ್ಲ ಅಂತ ಅಂದ್ಕೋಬೇಡಿ. ಈಗ ಸ್ನಾನಕ್ಕೆ ಹೋಗಿದ್ನಲ್ವ, ಸೊ ನಾನು ಸ್ನಾನಕ್ಕೆ ಹೋದಾಗ ತೆಗ್ದಿರ್ತೀನಿ. ಓಕೆನಾ? ಓಕೆ, ಅಷ್ಟೇ ಗೈಸ್. ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಇವಾಗ ಊಟ ಮಾಡಿಬಿಟ್ಟು ನೆಕ್ಸ್ಟು ಏನಾಗುತ್ತೆ ಅಂತ ತೋರಿಸ್ತೀನಿ. ಓಕೆನಾ? ಲಾಸ್ಟ್ ಇಯರ್ ನಾವು ತೊಗೊಂಡಂಥ
ಎಲ್ಲದನ್ನು ನೀಟಾಗಿ ಎತ್ತಿಟ್ಕೊಂಡಿದ್ದೆ. ಸೊ ಅದನ್ನೇ ಇವಾಗ ಮತ್ತೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ ಟೈಮು ತುಂಬ 1-2 ಅವರ್ ಏನೋ ತೊಗೊಂಡಿದ್ವಿ ನಾವು, ಆಯಿತಾ. ಈ ಸರಿ ಹೇಗೆ ಮಾಡ್ತೀನಿ ಅಂತ ನೋಡಿರುವಂತೆ. ಓಕೆ, ಮುಖ ಕೂಡ ಇದೆ ಇಲ್ಲಿ. ನೀಟಾಗಿ ಸೇಫಾಗಿ ಇಟ್ಟಿದ್ದೆ ಇದನ್ನು. ಓಕೆ ನೋಡಿ, ನಾನು ಸಿಂಪಲ್ ಆಗಿರೋ ತೊಗೊಂಡಿದ್ದು, ಅದು ಹರಳು ಎಲ್ಲ ಇರುತ್ತಲ್ವ, ಸೊ ಅದು ಬೇಡ ಅಂತ ಸಿಂಪಲ್ ಆಗಿರೋ ತೊಗೊಂಡಿದ್ದೀನಿ. ಸೊ ಇದನ್ನು ಇವಾಗ ಯಾವ ಸೀರೆ ಒಂದು ತೊಗೋಬೇಕು. ಸೊ ಸೀರೆ ಇವಾಗ ತೊಗೊಂಡು ಬರ್ತೀನಿ. ಅದ್ರ ಜೊತೆಗೆ ಇವಾಗ ಎಲ್ಲ ಐಟಮ್ಸ್ ಇದ್ದಾವೆ, ಎಲ್ಲ ತೆಗ್ದಿಟ್ಟಿರೋದು ನೋಡಿ. ಇದು ಹೊಸದು, ಇವಾಗ ಇದನ್ನು ಮಡಿ ಮಾಡಬೇಕು. ಇದೆಲ್ಲ ಮಾಡಿ ಇಟ್ಕೋಬೇಕು ಅಷ್ಟೇ ಇವಾಗ. ಗೈಸ್ ಫೈನಲಿ ಇದೆ. ಆ್ಯಕ್ಚುಲಿ ಟ್ವಿನ್ ಸ್ಯಾರಿ ತೊಗೊಂಡಿದ್ದೆ ಅಲ್ವಾ ನಾನು. ಸೊ ಸ್ಯಾರಿಗಳನ್ನ ತೋರಿಸ್ತೀನಿ ಅಂತ ಹೇಳಿದ್ದೆ, ಬಟ್ ಇನ್ನೊಂದು ದಿನ ತೋರಿಸ್ತೀನಿ. ಅದರಲ್ಲಿ ಟ್ವಿನ್ ಸ್ಯಾರಿ, ಸೊ ಟ್ವಿನ್ ಸ್ಯಾರಿಯಲ್ಲಿ ಒಂದನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಆ ಟ್ವಿನ್ ಸ್ಯಾರಿ ಅಂತಂದರೆ ಪಿಂಕ್ ಬಂದುಬಿಟ್ಟು ಬಾಡಿ ಒಳಗಡೆ ಎಲ್ಲ ಪಿಂಕ್, ಹೊರಗಡೆ ಸ್ಕೈ ಬ್ಲೂ. ಇದು ಬಂದುಬಿಟ್ಟು ಬಾಡಿ ಒಳಗಡೆ ಎಲ್ಲ ಸ್ಕೈ ಬ್ಲೂ, ಹೊರಗಡೆ ಪಿಂಕು. ಸೊ ಇದನ್ನು ನಾನು ದೇವರಿಗೆ ಏರಿಸ್ತಾ ಇರೋದು ಇವಾಗ. ದಿಸ್ ಒನ್ ಇಷ್ಟಪಟ್ಟು ಏರಿಸ್ತಾ ಇದ್ದೀನಿ. ಸೊ ಪ್ರತಿ ವರ್ಷ, ಹೋದ ವರ್ಷವೂ ಕೂಡ ದೇವರಿಗೆ ಏರಿಸಿದ್ದನ್ನು ನಾನೇ ಉಟ್ಕೊಂಡಿದ್ದು. ಸೊ ಈ ವರ್ಷವೂ ಇದನ್ನು ಹಾಕ್ತಾಯಿದ್ದೀನಿ. ಇದು ನಮ್ಮ ಹಸ್ಬೆಂಡ್ ಚೂಸ್ ಮಾಡಿದ್ದು, ಆ್ಯಂಡ್ ಆಲ್ಸೋ ನಾನು ಕೂಡ ಇದೇ ಇಷ್ಟಪಟ್ಟಿದ್ದೆ. ಓಕೆ, ಬನ್ನಿ. ಸೊ ಇವಾಗ ನಾನು ಪೂಜೆ ಮಾಡಿಕೊಂಡು ದೇವರಿಗೆ ಸೀರೆ ಉಡಿಸ್ಬೇಕು. ಪ್ರತಿ ಸರಿನೂ ನಾನು ಯಾವಾಗಲೂ ನನ್ನ ಹತ್ರ ಎಷ್ಟೇ ಚೇಂಜಸ್ ಇದ್ರೂ ಕೂಡ ಒಂದು ರೂಪಾಯಿನೇ ನಾನು ಹುಡ್ಕೊಂಡ್ಬಿಟ್ಟು ಹಾಕೋದು. ಅದು ಯಾವಾಗಲೂ ನನಗೆ ಅದೇನೋ ರೂಢಿ, ನನಗೆ 1 ರೂಪಾಯಿ ಹಾಕೋದು ಅಷ್ಟೇ. ಸೊ ಸೀರೆ ಉಡ್ಸೋದು ನನಗೆ ಕಷ್ಟ ಆಗ್ಬಿಡುತ್ತೆ ಯಾವಾಗ್ಲೂ. ಸೊ ನೀವು ನೋಡಿರೋ ಹಾಗೆ ಎಷ್ಟೊಂದು ಉಲ್ಟಾ ಪಲ್ಟಿ ಕುತ್ಕೊಂಡು ನಿಂತ್ಕೊಂಡು ಎಲ್ಲ ಮಾಡಿದೆ. ಬಟ್ ಫೈನಲಿ ಇದು ಔಟ್ಲುಕ್ ಇಷ್ಟು ಚೆನ್ನಾಗಿ ಬಂದಿದೆ. ಓಕೆ, ಮೇಲ್ಗಡೆ ಒಂದು ಸ್ವಲ್ಪ ಸೆರ್ಗ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಲಾಸ್ಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಓಕೆನಾ. ಕರೆಕ್ಟಾಗಿ ಬರೋದಿಲ್ಲ ಇದು. ಚೆನ್ನಾಗಿ ಕಾಣಿಸ್ತೈತೆ ಅವನು. ಕಟ್ಟಿಬೇಕಾ? ಅನಿಸುತ್ತೆ, ನೋಡೋಣ ಒಂದು 2 ನಿಮಿಷ. ಸೆಟ್ ಆಗುತ್ತೆ. ಒಂದು ಪಿನ್ ಹಾಕ್ಬಿಡತ್ಲ, ಅದಕ್ಕೂ ಸೀರೆಗೂ ಸೇರಿಸಿ. ಸೆಟ್ ಆಗ್ತದೆ ಕರೆಕ್ಟಾಗಿ. ಓಕೆ, ನನಗೆ ಎಷ್ಟು ಗೊತ್ತೋ ಅಷ್ಟು ಮಾಡಿದ್ದೀನಿ ನಾನು. ಆ್ಯಂಡ್ ಇವಾಗ ಇದನ್ನು ಮುಖವಾಡ ಹಾಕಬೇಕು. ಹೀಗೆ ನೋಡಿ ಫೈನಲಾಗಿ ಹೇಗೆ ಬರುತ್ತೆ ತೋರಿಸ್ತೀನಿ. ಬಟ್ ಆಲ್ಸೋ ಈ ಥರ ಬಂದಿದೆ. ಸೀರೆ ಡ್ರ್ಯಾಪ್ ಮಾಡೋದು ತುಂಬಾ ಕಷ್ಟ ಆಗಿಬಿಡುತ್ತೆ ನನಗೆ. ಸೊ ಟೈಮ್ ಇವಾಗ ಎಷ್ಟಾಗಿದೆ ಅಂತಂದರೆ 2 ಗಂಟೆ ಆಗೋಕ್ಕೆ ಬಂದಿದೆ ಗೈಸ್, 2 ಗಂಟೆ. ಸೊ ಇನ್ನೂ ನಾನು
ಸೀರೆ ಉಡ್ಸೋಕೆ ಕೂತಿದ್ದೀನಿ. ಆ್ಯಂಡ್ ಇವಾಗ ನಾನು ಕಂಕಣ ಕಟ್ಕೋಬೇಕು ಆ್ಯಂಡ್ ಆಲ್ಸೋ ಬತ್ತಿ ಮಾಡ್ಕೋಬೇಕು, ಆಮೇಲೆ ಫ್ರೂಟ್ಸು, ಆಮೇಲೆ ಮತ್ತು ಮೇಲ್ಗಡೆ ಲೈಟಿಂಗ್ಸು, ಅರೇಂಜ್ಮೆಂಟ್ಸು, ಅರಿಶಿನ ಕುಂಕುಮ ಕೊಡೋಕ್ಕೆ ಅದನ್ನು ರೆಡಿ ಮಾಡ್ಕೋಬೇಕು. ಸೊ ಇಷ್ಟೆಲ್ಲ ಕೆಲಸ ಇದೆ. ಸೊ ಅದನ್ನ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಸ್ವಲ್ಪ ಟೀ ಕುಡಿದ್ಬಿಟ್ಟು ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಅಷ್ಟೇ ಗೈಸ್. ಆಮೇಲೆ ಇನ್ನೂ ಒಂದು ಯಾಕೆ ಅಂತ ಅಂದರೆ, ಆಲ್ಮೋಸ್ಟ್ ಇವಾಗ ಈ ಥರ ಇದ್ದವರು ಇದ್ದರೆ ಸಿಂಪಲ್ಲಾಗಿ ಮಾಡಬೇಕು ಅಂತ ಕೆಲವೊಬ್ರು ಹೇಳ್ತಾರೆ ಆಯಿತಾ. ಲಾಸ್ಟ್ ಟೈಮು ಕೂಡ ಹೇಳಿದರು ನನಗೆ. ಬಟ್ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ನಮ್ಮ ಮನೇಲಿ ಇದೊಂದೇ ನಾನು ಮುಂಚೆ ಅಂತ ಮದುವೆ ಆದಮೇಲೆ ಮುಂಚೆ ಅಂತ ಇದೊಂದೇ ನಾನು ಮಾಡ್ಕೊಂಬಂದಿರೋದು ಆಯಿತಾ. ಇದನ್ನ ಕಂಟಿನ್ಯೂ ಆಗಿ ಇದನ್ನು ಮಾಡ್ಕೊಂಡು ಹೋಗೋಣ ಅಂತ ನನ್ನ ಮನಸ್ಸಲ್ಲಿದೆ. ಸೊ ಹಾಗಾಗಿ ಇದೊಂದು ಹಬ್ಬನ ನಾನು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀನಿ. ಇನ್ನು ಮುಂದೆನೂ ಈ ಹಬ್ಬನ ಫುಲ್ ಗ್ರ್ಯಾಂಡಾಗಿ ಮಾಡ್ತೀನಿ. ಸೊ ನಂಗೆ ಇಷ್ಟ ಆ್ಯಕ್ಚುಲಿ ಮಂಗಳ ವ್ರತ ಮಾಡಬೇಕಿತ್ತು. ಮದುವೆ ಆ ಹೊಸರಲ್ಲಿ ನಮ್ಮ ಕಡೆಗೆಲ್ಲ ಬಾಗಿನ ಕೊಡಬೇಕು ಅಂದರೆ 5 ವರ್ಷ ಕಂಟಿನ್ಯೂ ಆಗಿ ಮಂಗಳ ವ್ರತ ಮಾಡಿದ ಮೇಲೇ ಬಾಗಿನ ಕೊಡೋಕ್ಕೆ ಮೀನ್ಸ್ ಬಾಗಿನ ಕೊಡಬಹುದು ನಾವು 5 ವರ್ಷ ಆದಮೇಲೆ. ಬಟ್ ಮಂಗಳ ವ್ರತ ಮಾಡದೇ ಇರೋ ಕಾರಣಕ್ಕೆ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡೋಣ ಅಂತ ಅಂದ್ಕೊಂಡಿದ್ದು. ಸೊ ಅದನ್ನೇ ಇವಾಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೀರೆ ಒಂದು ಉಡ್ಸೋದೊಂದು ಎವ್ರಿ ಇಯರ್, ಲಾಸ್ಟ್ ಇಯರು ಹಂಗೆ ಆಗಿತ್ತು. ಬಟ್ ಅಮ್ಮ ಇತ್ತು ಅಂದ್ರೂ 2 ಅವರ್ ಆಗಿತ್ತು ಅವಾಗ. ಇವಾಗ ನಾನು ಒಬ್ಬಳೇ ಇದ್ದೀನಿ. ಒಂದು 2 ಅವರ್ ಆಯ್ತೇನೋ ಇವಾಗ ಮಾಡ್ತಾಯಿದ್ದು ನಾನು. 2 ಅವರ್ ಆಯಿತಾ? ಇವಾಗಲೂ ಒಂದು 2 ಅವರೇ ಆಯಿತು ಆಲ್ಮೋಸ್ಟ್. ಹಾಗೆ ಉಡ್ಸೋಣ ಹೀಗೆ ಉಡ್ಸೋಣ ಅಂದ್ಕೊಂಡು ಹೇಗೋ ಆಗಿಬಿಡುತ್ತೆ. ಫೈನಲಿ ಓಕೆ, ಐ ಆಮ್ ಸ್ಯಾಟಿಸ್ಫೈಡ್ ಟು ದಿಸ್. ಓಕೆ, ಇವಾಗ ಕೂರ್ಸೋಣ ಆಯ್ತಾ. ಫೈನಲಿ ನಾನು ರೆಡಿ ಮಾಡಿ ಕೂರಿಸಿ ಆಯಿತು. ಸೊ ಈ ಥರ ಕಾಣಿಸ್ತಾ ಇದೆ. ಹಿಂದ್ಗಡೆ ನಾಯಿ ಬೊಗಳ್ತಾ ಇರೋದು ಕೇಳಿಸ್ತಾ ಇದೆನಾ ಆ್ಯಕ್ಚುಲಿ. ಗೈಸ್ ಟೈಮ್ ಆಲ್ರೆಡಿ ಇವಾಗ 3 o'clock ಆಯಿತು. ಟೈಮಿಂಗ್ ಬಂದುಬಿಟ್ಟು 4 to 5 ಅಂತ ಹೇಳಿದ್ದಾರೆ. ಬಟ್ ನನಗೇನು ಅಂತಂದರೆ ಮುಗಿಸ್ಬಿಟ್ಟು ಎಲ್ಲ ರೆಡಿ ಇಟ್ಕೊಂಡು ಮಾಡೋಣ ಅಂತ ಅಂದ್ಕೊಂಡೆ. ಇವಾಗೆಲ್ಲ ಆಲ್ಮೋಸ್ಟ್ ರೆಡಿ ಮಾಡಿದ್ದೀನಿ, ನೋಡಬಹುದು. ಓಕೆ, ಬಟ್ ಒಂದು ಸ್ವಲ್ಪ ಅರಿಶಿನ ಕುಂಕುಮಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತೊಗೋಬೇಕು. ಅದನ್ನೆಲ್ಲ ಇಡ್ತಾ ಇದ್ದೀನಿ ಅಷ್ಟೇ. ಅದೊಂದು ರೆಡಿ ಮಾಡಿಕೊಂಡು ಇಟ್ಕೊಂಡ್ರೆ ಆಲ್ಮೋಸ್ಟ್ ಡನ್. ಓಕೆ, ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗಾಯ್ಸ್, ಏನು ಅಂತ ಅಂದರೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋ ದಿನ. ಸೊ ಹಬ್ಬನ ಆಚರಿಸ್ಬೇಕು. ಸೊ ಆ್ಯಕ್ಚುಲಿ 7:30ಗೆ ಒಂದು ಮುಹೂರ್ತ ಕೊಟ್ಟಿದ್ದಾರೆ ಆ್ಯಂಡ್ ಆಲ್ಸೋ 1:30ಗೆ ಒಂದು ಮುಹೂರ್ತ ಕೊಟ್ಟಿದ್ದಾರೆ. ಸೊ ಮುಹೂರ್ತದ ಪ್ರಕಾರ ಮಾಡೋಣ ಅಂತ ಅಂದ್ಕೊಡ್ತೀನಿ. ನಿನ್ನೆ ನೋಡಿರ್ಬೋದು, ಆಲ್ಮೋಸ್ಟ್ ಡೆಕೋರೇಷನ್ ಎಲ್ಲ ಮುಗಿಸಿ ಮಲಗೋಷ್ಟರಲ್ಲಿ 4 o'clock ಆಗೋಗಿತ್ತು. ಸೊ 2 ಅವರ್ ಮಲ್ಕೊಂಡು ಎದ್ದು ಬಿಟ್ಟಿದ್ದೀನಿ ಇವಾಗ. ಸೊ ಎದ್ದು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಬನ್ನಿ ಇವತ್ತು ಪೂಜೆನ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ, ಎಸ್ ಗೈಸ್, ನಾನು ರೆಡಿಯಾಗಿ ಇವಾಗ ಹಿಂಗೆ ಬಂದಿದ್ದೀನಿ. ಆ್ಯಕ್ಚುಲಿ 7:30ಗೆ ಮುಹೂರ್ತ ಇತ್ತು, ನೀನು ಪೂಜೆ ಮಾಡೋಕ್ಕೆ ಮುಹೂರ್ತ ಇತ್ತು ಅಂತ ಹೇಳಿದ್ರಲ್ವ. ಸೊ ನನಗೆ ಅವಸರ ಆಗಿಬಿಡುತ್ತೆ, 1 hour ಅಷ್ಟೇ ಇತ್ತು. ಸೊ ಅವಸರ ಆಗಿಬಿಡುತ್ತೆ ಎಲ್ಲ ಅಂತ ಅಂದ್ಕೊಂಡು, ಸೊ 11 to 1:20 ತನಕ ಏನೋ ಇದೆ ಅಂತೆ. ಸೊ ಆವಾಗ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪೂರ್ತಿ ಕಾಣಿಸ್ತಾ ಇದೆನಾ? ಹಾಂ, ಸೊ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ನಿನ್ನೆ ನೀವು ನೋಡಿರೋ ಹಾಗೆ. ಇವಾಗ ನಾನು ರವೆ ಪಾಯಸ ಅಂದರೆ ಯಾವ ಥರ ಹೇಳ್ಬೋದು, ಸತ್ಯನಾರಾಯಣ ಪೂಜೆಗೆ ಪ್ರಸಾದ ಮಾಡ್ತಾರಲ್ವ. ಸೊ ಆ ಪ್ರಸಾದ ನಾನು ಮಾಡ್ತಾ ಇರೋದು ಈಗ ಸಿಂಪಲ್ಲಾಗಿ. ಸೊ ಪ್ರಸಾದ ಮಾಡಿಕೊಂಡು ದೇವ್ರ ಪೂಜೆ ಮಾಡಬೇಕು ಅಷ್ಟೇ ಗೈಸ್. ಆಮೇಲೆ ಸಿಗ್ತೀನಿ ಪ್ರಸಾದ ಮಾಡಿಕೊಂಡು. ಓಕೆನಾ? ಇವಾಗಿನ ದಿನಗಳಲ್ಲಿ ನನಗೆ
ಕೆಲವೊಂದು ಉಚ್ಚಾರಗಳನ್ನ ಮಾಡೋಕ್ಕೆ ಆಗ್ತಾಯಿಲ್ಲ. ಲೈಕ್ ನಂಗೆ ಗೊತ್ತಿರುತ್ತೆ, ಇವಾಗ ನಾನು ಹೇಳಿದ್ನಲ್ವ ಸತ್ಯನಾರಾಯಣ ಪೂಜೆಗೆ ಮಾಡ್ತಾರಲ್ವ ಆ ಪ್ರಸಾದ ಅಂತ, ಸೊ ಗೊತ್ತಿರುತ್ತೆ. ಬಟ್ ಏನು ಮಾಡ್ತೀನಿ ಅಂತಂದರೆ ಅದು ಹೇಳೋಕ್ಕೆ ಸಡನ್ನಾಗಿ ಹೇಳೋಕ್ಕೆ ಆಗಲ್ಲ. ಸೊ ಇವಾಗ ನಾನು ಪ್ರಸಾದ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಹೆಣ್ದಿದೆಯಾ ಗೊತ್ತಾ? ಆ್ಯಕ್ಚುಲಿ ಸೂಪರಾಗಿದೆ ಮಾಲೆ ಮಾತ್ರ. ಹಾಂ, ಸಖತ್ತಾಗಿ ಹೆಣ್ದಿದೆಯಾ? ನೆನ್ನೆ ಅವ್ನು ಎಣಿತಿರ್ಬೇಕು ನೋಡಿದೆ, ಹಂಗೆ ನಾವು ಹೇಳಿದ್ರೆ ಹಂಗೊಂದು ಹಿಂಗೊಂದು ಹೂವು ಹೋಗುತ್ತೆ, ಅವ್ನು ಹೆಂಗೆ ಎಣಿತಾ ಇದ್ದಾನೆ ಅಂತ ಅವಾಗ ನೋಡ್ಕೊಂಡೆ, ಗೊತ್ತಾಯ್ತು ಇಷ್ಟೇ ಮ್ಯಾಟ್ರು ಅಂತೇಳಿ. ಇನ್ನು ಹಬ್ಬದ ಟೈಮಾಗ ಹೇಳ್ತೀನಿ ರಜಾ ಹಾಕಿ ನಾನು ಹೂ ಮಾರಕ್ಕೆ ಊರಿಗೆ ಹೋಗಿ ಇವನ್ನೆಲ್ಲ ಕಿತ್ಕೊಂಡ್ಬಂದ್ಬಿಡ್ತೀನಿ. ಇದು ತುಂಬ ಚೆನ್ನಾಗಿದೆ. ಕೆಳಗಡೆ ಅದು ಗೊಂಡೆ ಹಾಕಕ್ಕೆ ಈಗ ಗೈಸ್, ಇವಾಗ ನಾನು ಒಂದು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅರಿಶಿನ ಕೊಂಬನ್ನ ನೀವು ನೋಡಬಹುದು. ಅದು ವೆಂಕಪ್ಪನ ಒಂದು ನಾಮ ಥರ ಕಾಣಿಸುತ್ತೆ ನೀವು ಅದನ್ನು ಉಲ್ಟಾ ಹಿಡಿದ್ರೆ. ಸೊ ಏನಾಯಿತು ಅಂದರೆ ಶಾಪಿಗೆ ಹೋಗಿದ್ದೆ, ನನ್ನ ಹತ್ರ ಇತ್ತು ಅರಿಶಿನ ಕೊಂಬು ಮನೆಯಲ್ಲಿ. ಬಟ್ ನನಗೆ ಏನಾಯಿತು ಅಂದರೆ ಓಕೆ ಒಂದು ತೊಗೊಳೋಣ, ಇವಾಗ ಸರ್ಚ್ ಮಾಡೋಕ್ಕಾಗಲ್ಲ ಅಂತ ತೊಗೊಳಕ್ಕೆ ಹೋಗಿದ್ದೆ. ಸೊ ಅಲ್ಲಿ ನಾನು ಸರ್ಚ್ ಮಾಡಿ ತೊಗೊಳ್ಳುವಾಗ ಅವ್ರೇನು ಹೇಳಿದರು ಅಂತ ಅಂದರೆ ನನಗೆ, ಸೊ ಸರ್ಚ್ ಮಾಡಿ ತೊಗೋಬಾರ್ದು, ಯಾವ್ದು ಬರುತ್ತೋ ಅದು ತೊಗೋಬೇಕು, ನಿಮಗೆ ತೊಗೊಂಡಾಗ ನಿಮ್ಗೆ ಲಕ್ಕೇನು ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಹೌದಾ, ನಂಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅಂತ ಮತ್ತೆ ನಾನು ಎಲ್ಲನೂ ಹಾಕಿಬಿಟ್ಟು ಯಾವ್ದು ಬೇಕೋ ಅದು ಒಂದು ಎತ್ಕೊಂಡೆ. ಸೊ ಅಷ್ಟೊತ್ತಿಗೆ ನನಗೆ ಒಂದು ಇದು ಇವಾಗ ನಾನೇನು ಹಾಕಿದ್ದೀನೋ ಮಾಂಗಲ್ಯನ ದೇವರಿಗೆ ಅದು ಬಂತು ಆಯಿತಾ. ಸೊ ಅವ್ರೇನು ಹೇಳಿದರು ಅಂದರೆ ನಾಮ ಬಂತು ತೊಗೊಳ್ಳಿ ಹೋಗಿ ಅಂತ ಅಂದರು. ಅವ್ರು ಹೇಳಿರೋ ರೀತಿ ನನಗೆ ಹಾರ್ಷ್ ಅನ್ನಿಸ್ತು. ಬಟ್ ಅದು ನಾನು ಅದನ್ನು ಈ ಥರನೂ ತಿಳ್ಕೊಬೋದು ಅಂತ ನನಗೆ ಅನಿಸ್ತು. ಹೆಂಗೆ ಅಂದರೆ ಇವಾಗ ನಾನು ಪೂಜೆ ಮಾಡ್ತಿರೋದು ಯಾವುದು, ಮಹಾಲಕ್ಷ್ಮಿ. ಸೊ ಆಯಿತಾ, ಅವರ ಹಸ್ಬೆಂಡ್ ಯಾರು ಅಲ್ವಾ. ಸೊ ಹಾಗೆ ಯೋಚನೆ ಮಾಡಿಬಿಡು, ಆ ತಾಳಿನೇ ಬಂದಿದೆ ಅಂದಮೇಲೆ ದೇವ್ರದೇ ಅಲ್ವಾ, ಅವ್ರ ಹಸ್ಬೆಂಡ್ ತಾಳಿನೇ ಅಲ್ವಾ ಅಂತ ಅಂದ್ಕೊಂಡು ನಾನು ಅಲ್ಲಿಗೆ ಸಮಾಧಾನ ಮಾಡಿಕೊಂಡೆ. ಸೊ ವೆಂಕಟಪ್ಪನ ಹೆಂಡತಿ ಲಕ್ಷ್ಮಿನೇ ಅಲ್ವಾ, ಸೊ ಹಾಗಾಗಿ ಆ ಥರ ಅಂದ್ಕೊಂಡು ಸಮಾಧಾನ ಮಾಡಿಕೊಂಡೆ. ಬಟ್ ಅವ್ರು ಹೇಳಿರೋ ರೀತಿ ಸಮ್ ವರ್ಡ್ಸ್ ಇದೆ ಅಲ್ವಾ, ಅದು ನಂಗೆ ಹಾರ್ಷ್ ಅನ್ನಿಸ್ತು. ಬಟ್ ಅದು ಆ್ಯಕ್ಚುಲಿ ನನಗೆ ಖುಷಿ ಆಯಿತು, ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಗೈಸ್. ಸೊ ಇವಾಗ ನಾನು ಕುಂಕುಮಾರ್ಚನೆ ಮಾಡ್ತಾಯಿದ್ದೀನಿ ದೇವರಿಗೆ. ಅದನ್ನು ನಾನು ಅರಿಶಿನದಲ್ಲಿ ಮಾಡಿಬಿಟ್ಟು ಇಟ್ಕೊಂಡು ಅದಕ್ಕೆ ಕುಂಕುಮಾರ್ಚನೆ ಹಾಕ್ತಾಯಿದ್ದೀನಿ. 108 ಅಷ್ಟೋತ್ತರಗಳನ್ನ ಹೇಳ್ಕೊಂಡು ಹಾಕ್ತಾ ಇರೋದು ನಾನು. ಸೊ ಕೆಲವೊಂದು ಸರಿ ಈ ಒಂದು ಪೂಜೆ ತುಂಬ ಮನಸ್ಸಿಗೆ ಹಾಯ್ ಫೀಲ್ ಆಗುತ್ತೆ ನನಗೆ. ಆ್ಯಂಡ್ ಆಲ್ಸೋ ನಾನು ಕೂಡ ಅಷ್ಟೊಂದು ಆಚರಣೆಗಳು ಇಲ್ಲ ಅಲ್ಲ, ನನ್ನ ಮನೆ ಕಡೆ ಅಂತ ಅಂದರೆ ತುಂಬಾ ಆಚರಣೆಗಳಿದ್ದಾವೆ, ತುಂಬಾ ಯಪ್ಪ ಹೇಳೋಕ್ಕಾಗಲ್ಲ. ಆವಾಗ ಅನಿಸ್ತಿತ್ತು ಅಮ್ಮ ಅಪ್ಪಂಗೆಲ್ಲ, ಯಾಕೆ ಹಿಂಗೆಲ್ಲ ಮಾಡ್ತಿರೋ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕೆ ಬಿಡಿ ಅಂತ. ಬಟ್ ದ ವೇ ಆಫ್ ದ ಫೆಸ್ಟಿವಲ್ ಈಸ್ ತುಂಬ ಚೆನ್ನಾಗಿ ವೈಬ್ ಕೊಡುತ್ತೆ ಅದು. ಸೊ ಇಲ್ಲಿ ನನಗೆ ಅಷ್ಟೊಂದು ಹಬ್ಬಗಳನ್ನ ಮಾಡೋಕ್ಕೆ ಅಷ್ಟೊಂದು ಚಾನ್ಸ್ ಇಲ್ಲ. ಸೊ ನಾನು ಪರ್ಸ್ನಲಿ ಮಾಡೋ ಒಂದು ಹಬ್ಬ ಅಂತಂದರೆ ಇದೊಂದು ನಾನು ಮಾಡೋದು. ಆ್ಯಂಡ್ ಆಲ್ಸೋ ನವರಾತ್ರಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀನಿ. ಸೊ ಹಾಗಾಗಿ ಖುಷಿಯಿಂದ ಮಾಡ್ತಾ ಇರೋದು ಅಷ್ಟೇ ಗಾಯ್ಸ್. ಸೊ ನಾನಿಲ್ಲಿ ಎಲ್ಲರಿಗೂ ಅರಿಶಿನ ಕುಂಕುಮ ಕರಿತಾ ಇದ್ದೆ. ಆ್ಯಕ್ಚುಲಿ ನಾನು ಆಫೀಸಿಗೆ ಹೋಗಬೇಕಿತ್ತು, ರಜೆ ಹಾಕ್ಕೊಳ್ಳೋಕ್ಕಾಗಲಿಲ್ಲ. ಇಟ್ಸ್ ಓಕೆ, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ಸೊ ಅರಿಶಿನ ಕುಂಕುಮ ಬೆಳಗ್ಗೆನೇ ನಾನು ಕೊಟ್ಟೆ. ಪೂಜೆ ಆಗಿ ಒಂದು 5-10 ನಿಮಿಷಕ್ಕೆ ನಾನು ಅರಿಶಿನ ಕುಂಕುಮ ಕರೆದ್ಬಿಟ್ಟು ಒಬ್ಬೊಬ್ಬರಿಗೆ ಕೊಡ್ತಾಯಿದ್ದೆ. ಸೊ ಈವ್ನಿಂಗ್ ಕೂಡ ಮಾಡಿದೆ ನಾನು. ಸೊ ಅಟ್ಲೀಸ್ಟ್ 5 ಉಡಿ ಆದರೂ ಆಗಬೇಕಲ್ವ, ಸೊ ಹಾಗಾಗಿ ಮಾಡಿದ್ದೆ. ಸೊ ಇಲ್ಲಿ ಒಂದು ಉಡಿನ ನಾನು ತುಳಸಿಗೆ ಇಡ್ತಾ ಇರೋದು. ನಮ್ಮ ಮನೆ ಕಡೆ ಇವಾಗ 5 ಉಡಿ ಆಗಬೇಕು ಹಾಗೆಲ್ಲ, ಮತ್ತು 7 ಹಿಂಗೆ ಉಡಿಗಳಾಗಬೇಕು ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ಮುಂಚೆ ಕಡಿಮೆ ಬಿದ್ದಾಗೆಲ್ಲ ತುಳಸಿಗೊಂದು ತುಂಬೋಣ ಅಂತ, ಸೊ ತುಳಸಿಗೂ ಅರಿಶಿನ ಕುಂಕುಮ ಆಮೇಲೆ ಉಡಿನ ಇಡ್ತಾ ಇರೋದು ನಾನು. ಗೈಸ್, ಬೆಳಗ್ಗೆಯಿಂದ ನಾನು ನನ್ನ ಒಂದು ಸೀರೆ ಹಾಕ್ಕೊಂಡಿರೋದನ್ನು ತೋರಿಸಿರಲಿಲ್ಲ ಆ್ಯಕ್ಚುಲಿ. ಸೊ ನನ್ನ ಸೀರೆ ಆ್ಯಕ್ಚುಲಿ
ನನಗೆ ಯಾರು ಹೆಲ್ಪ್ ಮಾಡೋರೇ ಇಲ್ಲ ಗೈಸ್, ನನ್ನ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ. ಏನು ಮಾಡೋದು ಹೇಳಿ? ಆಲ್ವೇಸ್ ಪಬ್ಜಿ ಅಂತ ಹೇಳ್ತಾರೆ, ಏನು ಮಾಡೋದು ಅಲ್ವಾ? ಸೊ ಹಾಗಾಗಿ ನಾನು ಸೀರೆ ಇಟ್ಕೊಂಡಿದ್ದೀನಿ, ಪಕ್ಕಕ್ಕೆ ಫೋಟೋ ಹಾಕಿರ್ತೀನಿ ನೋಡಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಇಲ್ಲೂ ಕೂಡ ನೋಡ್ಬೋದು. ಆ್ಯಂಡ್ ಫಸ್ಟ್ ಟೈಮು ಏನೂ ತಲೆನೋವು ಇಲ್ಲದೇ ಸೀರೆನ ಕರೆಕ್ಟಾಗಿ ಇವತ್ತೇ ಫಸ್ಟಾಗಿ ನೀಟಾಗಿ ಉಟ್ಕೊಂಡಿರೋದು ನಾನು. ಎಸ್ ಗೈಸ್, ಅಷ್ಟೇ. ಪೂಜೆ ಎಲ್ಲ ಚೆನ್ನಾಗಾಯಿತು ನೋಡಿ, ನೀವು ಕೂಡ ಈ ಥರ ಡೆಕೋರೇಷನ್ ಎಲ್ಲ ಮಾಡಿ ಹೀಗೆ ಮಾಡಿದ್ದೀನಿ. ಓಕೆ, ಆ್ಯಂಡ್ ನನ್ನ ಶಾರ್ಟ್ಸಲ್ಲಿ ಕೂಡ ಬಂದಿರುತ್ತೆ ನೋಡಿ ವೀಡಿಯೋಸ್ನ, ಓಕೆನಾ? ಆ್ಯಂಡ್ ಸ್ವಲ್ಪ ಪಾಯಸ ಮಾಡಿದ್ದೆ, ಆವಾಗಲೇ ನೀವು ನೋಡಿದ್ರಲ್ವಾ, ಸ್ವೀಟ್ ಮಾಡಿದ್ದೆ ಒಂದು ಸ್ವಲ್ಪ ರವೆ ಸ್ವೀಟು. ಅದಾದಮೇಲೆ ನೆಕ್ಸ್ಟ್ ಇವಾಗ ಸ್ವಲ್ಪ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಅಡುಗೆ ಸ್ಟಾರ್ಟ್ ಮಾಡಿದ್ಮೇಲೆ ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನಾನು ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಲಕ್ಷ್ಮಿಗೆ ಕರೆದಿರೋದು ತುಂಬ ಪ್ರಿಯವಾಗಿತ್ತು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಜ್ಜಿ ಕೋಸಂಬರಿ ಆ್ಯಂಡ್ ಅನ್ನ, ಹೋಳಿಗೆ ಸಾಂಬಾರು ಸೊ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಓಕೆನಾ? ಅದಾದಮೇಲೆ ಸಿಗ್ತೀನಿ ಗಾಯ್ಸ್. ಪಬ್ಜಿ ಬಿಟ್ಟು ನಾನು ಹೇಳಿದ್ನಲ್ಲ, ಪಬ್ಜಿ ಬಿಟ್ಟು ಇವಾಗ ಬರ್ತಾ ಇದ್ದಾರೆ ನೋಡಿ. ಮಾ ರಂಗೋಲಿ ಎಷ್ಟು ಸರಿ ತುಳಿತೀಯಾ? ಓ ಹಿಡ್ಕೊಂಡು ನಾನು ಉಟ್ಕೊಂಡಿರೋ ಸೀರೆ ತೋರಿಸ್ಬೇಕು, ಅದನ್ನೇ ಹೇಳ್ತಾ ಇದ್ದೆ ನಾನು. ಒಂದು ಸೆಕೆಂಡ್ ಮಲಗಿಸ್ತೀನಿ. ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ. ಬಟ್ ಏನು ಅಂತಂದರೆ ನಾನು ಹೇಳ್ದಾಗೆ ಇವತ್ತೇ ಫಸ್ಟ್ ಟೈಮ್ ಏನೋ ತಲೆನೋವು ಇಲ್ದೇ ಉಟ್ಕೊಂಡಿರೋದಲ್ಲೇನೋ, ಹೌದಾ ಅಲ್ವಾ? ಕರೆಕ್ಟ್ ಅಲ್ವಾ? ಇಲ್ಲ ಅಂದರೆ ಒಂದು 4-5 ಸರಿ ಬರ್ತಾ ಇಲ್ಲ, ಹಂಗೆ ಹಿಂಗೆ ಅಂದ್ಕೊಂಡು ಲಾಸ್ಟಿಗೆ ಅದೇ ನಿಮ್ಗೆ ಗೊತ್ತಲ್ಲ ಪಂಚಮಿ ಹಬ್ಬಕ್ಕೆ ಒಂದು 5 ಸೀರೆಗಳನ್ನ ಎತ್ಕೊಂಡ್ಬಿಟ್ಟು ಲಾಸ್ಟಿಗೆ ಬೇಡ ಅಂತ ಬಿಟ್ಬಿಟ್ಟಿದ್ದು. ಸೊ ಹಂಗಾಗ್ಬಿಡುತ್ತೆ. ಸೊ ನಾನು ಈ ಥರ ಉಟ್ಕೊಂಡಿದ್ದೀನಿ ಸೀರೆನ, ಚೆನ್ನಾಗಿದೆ ಅಲ್ವಾ? ಈ ನೀರಿಗೆ ಎಲ್ಲ ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ, ಪೂಜೆ ಮಾಡಿ ಎಲ್ಲ ಮಾಡಿದೆ. ಬಟ್ ನನಗೆ ಇದೊಂಥರ ಫುಲ್ ಕಂಫರ್ಟ್ ಇದೆ, ಚೆನ್ನಾಗಿದೆ. ಸೊ ಈ ಥರ ಲೈಕ್ ಮಾಡ್ಬೋದು, ಚೆನ್ನಾಗಿದೆ. ನಾನು ಇವಾಗ ಒಂದು ಸ್ವಲ್ಪ ಉಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಶಾರ್ಟ್ಸು ರೀಲ್ಸು ಅದನ್ನೆಲ್ಲ ಮಾಡಿದ್ದೀನಿ, ಓಕೆನಾ? ನಮ್ಮ ಭಾವ ಅಂದರೆ ತಿಕ್ತವ್ರೆ. ಹೇಗಿದೆ ಎಕ್ಸ್ಪೀರಿಯನ್ಸು? ಊಟಕ್ಕೆ ಹಾಕಿಲ್ಲ ಬೆಳಗಿಂದ, ಬರೀ ಕೆಲಸನೇ ಮಾಡತ್ತವಳೆ. ಇಲ್ಲಿ ಇವಳು ಬಜ್ಜಿ ಬಿಡ್ತಾವಳೆ. ಇದ್ರಲ್ಲಿ ಬಿಡ್ಬೇಕು ಬೇಡ, ಪಾತ್ರೆಯಲ್ಲಿ ಬಿಡ್ತಾರ ಯಾರ ಬಜ್ಜಿನ? ಸ್ವಲ್ಪ ಬಿಡಿ. ಎಣ್ಣೆ ಎಷ್ಟಾಗಿದೆ ನೋಡ್ರಿ, ಅದು ಒಗ್ಗರಣೆಗೂ ಕಮ್ಮಿ ಆಗುತ್ತೆ, ಅಷ್ಟೇ ಹಾಕಲು. ಇಲ್ಲ ಇವತ್ತು ಜಾಸ್ತಿ ಹಾಕಿದ್ದೀನಿ ನೋಡಿಲ್ಲಿ. ಇನ್ನೇನು ಮಾಡಿ ತೆಗಿಬಿಡು. ಎಣ್ಣೆ ಸ್ವಲ್ಪ ತಿನ್ಬೇಕು, ಡಯಟಿಗೆ ಒಳ್ಳೇದು. ಡಯಟಿಗೆ ಒಳ್ಳೇದಲ್ಲ ಅದು. ಏನೇ ಹೇಳಕ್ಕೂ ಏನೋ ಹೇಳಿದೆ ನಾವು. ನೋಡಿರಿ ಚಪ್ಪಾಳೆ ಅಲ್ಲ ಏನ ಆಯಿಲ್ ಕಡಿಮೆ ತಿನ್ನಬೇಕು ಅಂತ ಹೇಳಿದ್ದು. ಸೊ ಇಷ್ಟನ್ನು ನಾನು ನೈವೇದ್ಯ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಇನ್ನೂ ಒಂದು 3 ಐಟಮ್ಸ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಆ್ಯಂಡ್ ಆಲ್ಸೋ ಏನು ಅಂತ ಅಂದರೆ ನೋಡಿ, ನನ್ನ ದೀಪನ 10 ಗಂಟೆಗೆ ಐ ಥಿಂಕ್ 10 ಗಂಟೆಗೆ ಹಚ್ಚಿರೋದು ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಇದು ಆಗಿರ್ಬೋದು, ಅದು ಆಗಿರ್ಬೋದು. ಆ್ಯಂಡ್ ಆಲ್ಸೋ ಇಲ್ಲೂ ಕೂಡ ಎಷ್ಟು ಚೆನ್ನಾಗಿ ಇದೆ. ಇವಾಗ ಟೈಮ್ ಎಷ್ಟು ಆಯಿತು ಅಂದರೆ 3 ಗಂಟೆ ಆಗಕ್ಕೆ ಬಂತು. ಓಕೆ, ಇವಾಗ ಊಟ ಮಾಡಿಬಿಟ್ಟು ಹೊರಡೋಣ ಗೈಸ್. ಫೈನಲಿ ಇವಾಗ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಾಯಿತು. ಆ್ಯಂಡ್ ಆಲ್ಸೋ ನಾನು ಕೂಡ ಅರಿಶಿನ ಕುಂಕುಮ ತೊಗೊಂಡು ಬಂದಾಯಿತು. ಸುಸ್ತು. ಸೊ ವರಮಹಾಲಕ್ಷ್ಮಿ ಹಬ್ಬನ ಕಂಪ್ಲೀಟ್ ಮಾಡಾಯಿತು. ಬಟ್ ಇವತ್ತು ದೇವ್ರನ್ನ ಕೆಳಗೆ ಇಳ್ಸೋಕೆ ಬರಲ್ವಂತೆ. ಸೊ ನಾಳೆ ಮಾಡಬೇಕಂತೆ ಅದನ್ನು. ಸೊ ನಾಳೆ ಮಾಡೋಣ. ಆ್ಯಂಡ್ ಆಲ್ಸೋ ನಾಳೆ ರಕ್ಷಾಬಂಧನ. ಸೊ ಅದ್ರದ್ದು ಒಂದು ಸ್ಪೆಷಲ್ ನಾನು ನಾಳೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಲವ್ ಯು ಆಲ್. ಬಾಯ್, ಗುಡ್ ನೈಟ್.